ಇವತ್ತು ಮಾಷಾಅಲ್ಲಾ ನಾವೆಲ್ಲರೂ ಇಶಾನ್ ನಮಾಜನ್ನು ಮುಗಿಸಿ ನಮ್ಮ ಕಂದಗಲ್ ತೋಟದಲ್ಲಿ ಬಿಲಾಲ್ ಮಸ್ಜಿದ್ನಲ್ಲಿ ಕೂಡಿ ಈ ಮಸ್ಜಿದ್ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸಣ್ಣದ ಹಿರಿಯರು, ಬೆಳಗಿದ ಹಿರಿಯರು, ಮಾಷಾಅಲ್ಲಾ ಕಂದಗಲ್ ತೋಟದ ಹಿರಿಯರು ಕೂಡಿ ಇವತ್ತು ಅಲ್ಲಾಹನ ಮನೆಯೊಳಗೆ ನಾವು ಕೂತೀವಿ. ಅಲ್ಲಾಹನ ದೊಡ್ಡ ಕರುಣೆ, ನಮ್ಮ ಕಂದಗಲ್ ತೋಟದಲ್ಲಿ ನಾನಾ ಥರದ ಜೀವನ ಪರ್ಯಂತ ಪೂರ್ತಿ ಮಾಡುವಂಥ ಎಲ್ಲ ವಸ್ತುಗಳು ಅಲ್ಲಾಹ್ ತಾಲಾ ತನ್ನ ಕರುಣೆಯಿಂದ ಅಲ್ಲ ನಮ್ಗೆ ಕಟ್ಟಾರ. ಚಲೋ ಊಟ ಮಾಡಕತ್ತಿದ್ದೀವಿ, ಚಲೋ ಮನೆ ಕಟ್ಟಿವಿ, ಮಕ್ಕಳದಾವ, ನಾನಾ ಥರದ ನ್ಯಾಮತ್ತುಗಳು ಅಲ್ಲಾಹ್ ತಾಲಾ ನಮ್ಗೆ ಕೊಟ್ಟಾನ. ನಾವು ಕಂದಗಲ್ ಈ ತೋಟದಲ್ಲಿ ಜೀವನ ಸಾಗಿಸಾಕತ್ತೀವಿ. ಆದ್ರೆ ಒಂದು ಕಡಿಮೆ ಇತ್ತು, ಏನಪ್ಪ ಅಂದ್ರೆ ಅಲ್ಲಾಹನ ಮನೆ ಇದ್ದಿದ್ದಿಲ್ಲ. ಅಲ್ಲಾಹನ ಮನೆ ಅಲ್ಲಾಹ್ ತಾಲಾ ಇಂಥ ಕಾಲದೊಳಗೆ ನಾವೆಲ್ಲರೂ ಮುಖ್ಯವಾಗಿ ಈ ತೋಟದ ಮತ್ತು ಈ ಕಂದಗಲ್ ತೋಟದ ಹಿರಿಯರಾಗಿರೋಂಥ ಜನಾಬ್ ಮೆಹಬೂಬ್ ಸಾಬ್ ಕಂದಗಲ್, ಅದೇ ರೀತಿಯಾಗಿ ಜನಾಬ್ ಬಂದಗಿ ಸಾಬ್ ಕಂದಗಲ್, ಇವರಿಬ್ಬರು ಹಿರಿಯರು ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಮನೆ ಸಲುವಾಗಿ ಜಮೀನು ಕೊಟ್ಟರು. ತಾವೆಲ್ಲರೂ ದುವಾ ಮಾಡಿರಿ, ಅಲ್ಲಾಹ್ ತಾಲಾ ಇವ್ರಿಗೆ ಅಲ್ಲಾಹ್ ತಾಲಾ ದುನಿಯಾದೊಳಗೆ ಅದ ಬದಲಾ ಕೊಡಲಿ, ಆಖರತ್ನಲ್ಲಿ ಅಲ್ಲಾಹ್ ತಾಲಾ ಅವ್ರಿಗೆ ಬದಲಾ ಕೊಡಲಿ. ಎಂಥ ಈ ಮಸ್ಜಿದ್ ಮತ್ತು ಜಾಗ ಇರ್ತದೆ ನೋಡ್ರಿ, ಕಯಾಮತ್ತದ ಬಯಾನೊಳಗೆ ಬರ್ತದ, ಆ ಜಮೀನ್ ಅಲ್ಲಾಹ್ ತಾಲಾ ಕಯಾಮತ್ತೊಳಗೆ ಜನ್ನತದ ಹಿಸ್ಸಾ ಮಾಡ್ತಾರಂತ. ಇವತ್ತು ನಾವು ಎಲ್ಲಿ ಕೂತೀವಪ್ಪ ಅಂದ್ರೆ ಜನ್ನತ್ತೊಳಗೆ ಕೂತೀವಿ. ಜನ್ನತದ ಕ್ಯಾರಿ, ಜನ್ನತದ ತೋಟದಲ್ಲಿ ಕೂತೀವಿ ನಾವು. ಯಾ ಜಮೀನ್ ಅಲ್ಲಾಹನ ಮಸ್ಜಿದ್ ಸಲಾಗಿ ವಕ್ಫ್ ಆಕೈತಲ್ರಿ, ಆ ಜಮೀನ್ ಅಲ್ಲಾಹ್ ತಾಲಾ ಜನ್ನತದ ಹಿಸ್ಸಾ ಮಾಡ್ತಾನಂತೆ. ಈಗ ಭಾಳ ಉದ್ದ ಬಯಾನ ಮಾಡೋಕ್ಕಿಂತ ನಾನೊಂದು ಆಯತ್ ಓದಿದ್ನಿ. ಈ ಕಾಲದೊಳಗೆ ಅಲ್ಲಾಹ್ ತಾಲಾ 1400 ವರ್ಷ ಮುಂಚೆನೇ ಸಾರಿ ಹೋಗ್ಯಾನ. ಸಾರ್ಯಾನ ಏನಪ್ಪ ಅಂದ್ರೆ ಮಸ್ಜಿದ್ ಯಾರು ಕಟ್ತಾರ, ಎಂಥವ್ರು ಕಟ್ತಾರ, ಎಂಥವ್ರು ಮಸ್ಜಿದ್ ಸಲುವಾಗಿ ಜಮೀನು ಕೊಡ್ತಾರ ಅನ್ನುವಂಥದ್ದು ಅಲ್ಲಾಹ್ ತಾಲಾ ಕುರಾನ್ ಹೇಳ್ತಾನ್ರಿ. ಏನಂತ ನೋಡ್ರಿ ಅಲ್ಲಾಹ್ ತಾಲಾ, ಇನ್ನಮಾ ಯಾಮರು ಮಸಾಜಿದ ಲಿಲ್ಲಾಹ್ ಮನ್ ಆಮನ ಬಿಲ್ಲಾಹ್ ವಲ್ ಯೌಮಿಲ್ ಆಖಿರ್. ಅಲ್ಲಾಹನ ಮನಿ ಯಾರು ಕಟ್ತಾರ, ಅಲ್ಲಾಹನ ಮನಿ ಸಲುವಾಗಿ ಯಾರು ಜಾಗ ಕೊಡ್ತಾರ ಅಂದ್ರೆ ಅವರು 4-5 ಸಿಫಾತ್ಗಳು ಅಲ್ಲಾಹ್ ತಾಲಾ ಹೇಳಕತ್ತಾನ. ಮೊದಲನೇ ಸಿಫತ್ ಏನಪ್ಪಾ ಅಂದ್ರೆ ಮನ್ ಆಮನ ಬಿಲ್ಲಾ, ಅವ್ರು ಅಲ್ಲಾಹನ ಮ್ಯಾಗ ಈಮಾನ್ ತಂದಿರ್ತಾರ. ಅಲ್ಲಾಹನ ಮ್ಯಾಗ ಈಮಾನ್, ವಲ್ ಯೌಮಿಲ್ ಆಖಿರ್, ಬರುವಂತ ಆಖರತ್ ಬಗ್ಗೆ, ಕಯಾಮತ್ ಬಗ್ಗೆ ಅವ್ರು ಅದ್ರ ಮ್ಯಾಗೂ ಈಮಾನ್ ತಂದಿರ್ತಾರ. ಅದೇ ರೀತಿಯಾಗಿ ಬರೇ ಈಮಾನ್ ತಂದಿರೋದಿಲ್ಲ ದುನಿಯಾದೊಳಗೂ ಮತ್ತು ಆಖರದೊಳಗ, ಆದ್ರೆ ಮತ್ತೊಂದು ಸಿಫತ್ ಅವ್ರು ಬರ್ದಾರ. ಯಾರು ಅಲ್ಲಾಹನ ಮನಿ ಮಸ್ಜಿದ್ ಮಾಡ್ತಾರ, ಮಸ್ಜಿದ್ ಸಲ ಭೂಮಿ ಕೊಡ್ತಾರಪ್ಪ ಅಂದ್ರೆ 3ನೇ ಚಲೋ ಗುಣ ಅಲ್ಲಾಹ್ ತಾಲಾ ಅವ್ರು ಬರ್ಯಾಕತ್ತಾರ. ಏನಂದ್ರೆ ವಾಕಾಮ ಸಲಾತ್, ಮೊದಲವ್ರು ನಮಾಜ್ ಕಾಯಂ ಮಾಡ್ತಾರ. ನಮಾಜ್ ಕಾಯಂ ಮಾಡ್ತಾರ. ನಮಾಜ್ ಏನ್ರಿ ಮಸ್ಜಿದ್ ಅಂತೂ ಮಾಡಿದ್ವಿ. ಅದಕ್ಕೆ ಉರ್ದು ಒಂದು ಕವಿ ಹೇಳ್ತಾನ, ನಮ್ಮ ಪಡೋಸಿ ಮುಲ್ಕಿನೊಳಗೆ ಮಗ್ಗಲ್ ದೇಶದೊಳಗೆ ಒಂದು ರಾತ್ರಿ ಒಳಗೆ ಸ್ವಲ್ಪ ಹಿರಿಯರು ಕೂಡಿ ಒಂದು ಮಸ್ಜಿದ್ ಮಾಡಿದ್ರು, ಒಂದ ರಾತ್ರಿ ಒಳಗೆ. ಆವಾಗ ಕವಿ ಇದ್ರು ಅಲ್ಲಾಮ ಇಕ್ಬಾಲ್ ಅಂತ, ಅವರು ಒಂದು ಶೇರ್ ಹೇಳಿದ್ರು. ಏನಂತ, ಮಸ್ಜಿದ್ ತು ಬನಾದಿ ಶಬ್ಬರ್ ಮೇ ಈಮಾ ಕಿ ಹರಾರತ್ ವಾಲೋನೆ ಮನ್ ಅಪ್ನಾ ಪುರಾನ ಪಾಪಿ ಹೇ ಬರ್ಸೋ ಸೆ ನಮಾಜಿ ಬನ್ ನ ಸಕೆ. ಒಂದ ರಾತ್ರಿ ಒಳಗೆ ನೀವು ಮಸ್ಜಿದ್ ಅಂತೂ ಕಟ್ಟಿದ್ರಿ, ಆದ್ರೆ ಮಸ್ಜಿದ್ ಕಟ್ಟಿದ್ರಿ, ಆದ್ರೆ ಇದು ಒಳಗಿರುವಂಥ ಇದು ಮನ್ ಐತಲ್ಲ ನಮ್ಮದು, ಇದು ಯಾವತ್ತು ಮೊದಲಿನ ಹೆಂಗೈತೆ ಹಂಗೈತಿ. ಮನಪನ ಪುರಾಣ ಪಾಪಿ ಹೇ ಬರ್ಸೋಸಿ ನಮಾಜಿನ ಬನ್ಸಕೆ. ವರ್ಷಾನ್ಗಟ್ಲಿ ಎಷ್ಟು ವರ್ಷ ಹೋದು ನಮ್ಮ ಕಂದಗಲ್ ತೋಟದೊಳಗೆ 5 ಹೊತ್ತು ನಮಾಜ್ ಆಗ್ತಿದ್ದಿಲ್ಲ, ಅಜಾನ್ ಆಗ್ತಿದ್ದಿಲ್ಲ, ಹೌದಲ್ರಿ? ಈಗ ಅಜಾನ್ ಆಕೈತಿ, ಮಸ್ಜಿದ್ ಅಲ್ಲಾಹನ ಮನಿ ಆಯ್ತು, 5 ಹೊತ್ತು ನಮಾಜ್ ಆಕೈತಿ. ನೋಡಿ ಅಲ್ಲಾಹ್ ತಾಲಾ ಈ ಕೆಲಸ ಎಲ್ಲಿ, ಯಾವ ಊರಿನೊಳಗೆ, ಯಾವ ತೋಟದೊಳಗೆ, ಯಾವ ಹಳ್ಳಿ ಒಳಗೆ, ಯಾವ ಗುಡ್ದಾಗ ಆಕೈತಲ್ರಿ, ಅಲ್ಲಿ ಅಲ್ಲಾಹನ ರಹಮತ್ ಯಾಕೆ ಚಾಲು ಆಕೈತಂತ, ಅಲ್ಲಿ ಅಲ್ಲಾಹನ ರಹಮತ್ ಇರ್ತೈತಿ. ಅದಕ್ಕೆ ಇದಕ್ಕಿಂತ ಮುಂಚೆ ನಾ ಹೇಳಿದ್ನಿಲ್ಲ, ಅವರು ಸಾರು ಹೋಗಿರೋ, ಅವರು ಸಾರು ಹೋಗ್ಯಾರ, ತುರುಕಿಲ್ಲದ ಊರ ನರಕಕ್ಕೆ ಸಮಾನ ಅಂತ. ಅವ್ನ ಮನಿ ಅಂತ ಐತಿ ಇಲ್ಲಿ, ಆದ್ರೆ ಅಲ್ಲಾಹನ ಮನಿ ಇಲ್ಲ, ಅಜಾನ್ ಇಲ್ಲ, ನಮಾಜ್ ಇಲ್ಲ, ಏನ್ರಿ ದೀನ ಧರ್ಮದ ಫಿಕರ್ ಇಲ್ಲ. ಅದು ಊರಲ್ರಿ, ಅದು ತೋಟ ಅಲ್ಲ, ಅದೇನಂದ್ರೆ ಒಂದು ನರಕಿದ್ದಂಗೆ ಅನ್ನುವಂಥ ಮಾತು ಹೇಳ್ಯಾರ. ಇವತ್ತು ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಮನಿ ನಾವು ಇಲ್ಲಿ ಉದ್ಘಾಟನಾ ಸಮಾರಂಭ ನಾವು ಕೂಡೀವಿ ಅಂದ್ರೆ ಏನು ಮಾಡಬೇಕು ಅಂದ್ರೆ ನಮಾಜ್ ಮಾಡಬೇಕು. ಮನಪನ ಪುರಾಣ ಪಾಪಿ ಹೇ ಬರ್ಸೋಸೆ ನಮಾಜಿ ಬನ್ನ ಸಕೆ. ಈಗ ನಮ್ಮ ಜಿಮ್ಮೆದಾರಿ ಹೆಚ್ಚಾತ್ರಿ. ಈಗ ಅಲ್ಲಾಹನ ಮನಿ ಹೇಗಿತ್ತು ಅಂದ್ರೆ, ಈ ಅಲ್ಲಾಹನ ಮನಿ ಹೆಂಗೆ ತುಂಬತೈತಿ, ಹೊಟ್ಟಿದ್ರೆ ಹೆಂಗೆ ತುಂಬ್ತೈತಿ ಅಂದ್ರೆ
ಅಲ್ಲಾಹನ ಮನೆ ಕೂತೈತೆ ನಮಾಜ್ಲಿಂದ. ಅಕಾಮ ಸಲಾತ್ ವಾತು ಝಕಾತ್, ನಮಾಜ್ ಕಾಯಂ ಮಾಡಬೇಕು. ನಮಾಜ್ ಕಾಯಂ ಮಾಡ್ಬೇಕಂದ್ರೆ ನೋಡ್ರಿ, ಬರೇ ಮುಂಜಾನೆ ನಮಾಜ್ ಶುಕ್ರವಾರ ಜುಮ್ಮಾ ನಮಾಜ್ ಅಲ್ರಿ, 5 ಹೊತ್ತು ನಮಾಜ್ ನಾವು ಮಾಡ್ಬೇಕು. ಆದ ಕಾರಣ ಪ್ರವಾದಿ ಹಜರತ್ ಮೊಹಮ್ಮದ್ ಸಲಾಸ್ ಹೇಳ್ತಾರ್ರಿ, 7 ವರ್ಷದ ವಾದ ಮಗ ಅವ್ನು ನಮಾಜ್ ತಾಕೀದ್ ಮಾಡ್ರಿ, 10 ವರ್ಷ ಆದ್ಮೇಲೆ ಅವ್ನ ಹಾಸಿಗೆ ಬೇರೆ ಮಾಡಿ ಅವ್ನು ನಮಾಜ್ ಬರ್ಲಿಕ್ಕಂದ್ರೆ ಹೊಡೆದು ಅವ್ನು ಮಸ್ಜಿದ್ ತಗೊಂಡ್ ಬರ್ರಿ ಅಂತ ಪ್ರವಾದಿ ಮೊಹಮ್ಮದ್ ಸಲಾಸ್ ಹೇಳೋಗಾರ. ಅಲ್ಲಾಹ್ ಅಕ್ಬರ್. ಅದೇ ರೀತಿಯಾಗಿ ಹಿರಿಯರು ಬರ್ತದ್ರೆ, ಪುಸ್ತಕನೂ ಬರ್ತದ, ಯಾರು ಅಲ್ಲಾಹನ ಮನಿ ಆಬಾದ್ ಮಾಡ್ತಾರ ಅಲ್ಲ ಅವ್ರ ಮನಿ ಆಬಾದ್ ಮಾಡ್ತಾನ. ಇದು ಮಸೂತಿ ಏನೈತ್ರಿ, ಅಲ್ಲಾಹನ ಮನಿ ಏನೈತ್ರಿ, ಇದು ದುವಾ ಮಾಡ್ತಿರ್ತೈತಂತ್ರಿ. ಏನಂತ, ಅಲ್ಲಾ ನನ್ನ ಹೊಟ್ಟಿ ತುಂಬೇರಿ. ನೋಡ್ರಿ, ನಾವು ಹೊಟ್ಟಿ ತಿಂತೀವಿ, ಊಟ ಬಿರಿಯಾನಿ ತಿಂದು ನಾವು ಹೊಟ್ಟಿ ತುಂಬಿಸ್ಕೊತೀವಿ. ಆದ್ ಮಸ್ಜಿದ್ ಹೊಟ್ಟಿ ಏನ್ ತುಂಬತೈತೆ ಅಂದ್ರೆ ನಮಾಜಿಲಿಂದ ಇದು ತುಂಬೇಕು. ನಾವು ನಮಾಜ್ಲಿಂದ ತುಂಬಬೇಕು. ಆ ಮಸ್ಜಿದನ್ನು ದುವಾ ಮಾಡ್ತಿರ್ತಂತ, ಅಲ್ಲಾ ನನ್ಗೆ ಹೆಂಗ್ ಇವ್ರು ತುಂಬಿ ಇಬಾದತ್ ಮಾಡಿ ನಿನ್ಗೆ ರಾಜಿ ಮಾಡುವಂತ ಅಮಲ್ ಮಾಡಕತ್ತಾರಲ್ಲ, ನೀನು ಅವ್ರ ಮನೆಯವರಿಗೆ ಆಬಾದ್ ಮಾಡಪ್ಪ ಅಂತ ಮಸ್ಜಿದ್ ದುವಾ ಮಾಡ್ತಿದ್ದಂತೆ. ಆದ ಕಾರಣ ನಾವು ನಮಾಜ್ನು ಕಾಯ ಮಾಡಬೇಕು. ವಾಕಾಮ ಸಲಾತ್ ವಾತು ಝಕಾತ್ ವಲಂ ಯಕ್ಷ ಇಲ್ಲಲ್ಲ. ಅಲ್ಲಾನ್ ಮನಿ ಕಟ್ಟೋರು, ಅಲ್ಲಾನ್ ಮನಿ ಆ ಸಲುವಾಗಿ ಜಮೀನ್ ಕೊಡೋರು, ಅವ್ರ ಬಗ್ಗೆ ಇನ್ನೊಂದು ಮಾತು ಅಲ್ಲ ಹೇಳಕತ್ತಾನ, ಅವ್ರಿಗೆ ಯಾರ್ದು ಭಯ ಇರುದಿಲ್ಲ ಅಂತ ಅವ್ರ ಅಂತೇಳಿ. ಮಕ್ಳುಕ್ಕದು ಭಯ ಇರುದಿಲ್ಲ, ಅಲ್ಲಾನ ಭಯ ಇರ್ತೈತೆ. ವಲಂ ಯಕ್ಷ ಇಲ್ಲಲ್ಲ, ಅವ್ರು ಹುಟ್ಟಿಸಿರುವಂತ ಅಲ್ಲಾಗ ಅಷ್ಟ ಅಂಜಿಸ್ತಾರ ಅನ್ನುವಂಥದ್ದು ಮಾತು ಅಲ್ಲಪ್ಪ ಕುರಾನ್ ಹೇಳಕತ್ತಾನ. ಆದ ಕಾರಣ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ದೊಡ್ಡ ಖುಷಿ ಆದಂತಪ್ಪ ಅಂದ್ರೆ ಒಂದು ದೊಡ್ಡ ಕರಾಮತ್ ಇದ್ದಂಗಿದ್ರಿ. ಯಾಕಂದ್ರೆ ಕಂದಗಲ್ ತೋಟದ ಸಾಥಿಗಳ್ದು ಒಂದು ದೊಡ್ಡ ಕರಾಮತ್ತು. ನಾವು ಏನು 4-5 ಮಂದಿ ಬಂದೀವಿ, ಬಂದು ಸ್ವಲ್ಪ ಮಾತಾಡಿ ಹೋಗಿವಿ. ಆದ್ರೆ ಮನಸ್ಸು ಮಾಡಿ ನಿಯತ್ ಮಾಡಿ ಅಲ್ಲಾನ್ ಮನಿ ಕಟ್ಟಬೇಕು, ಅಲ್ಲಾನ್ ಮನಿ ಆಬಾದ್ ಆಗಬೇಕು. ನಾವು ಕಣ್ಣಾರಿ ಅಲ್ಲಾನಿ ತೀರ್ರು ಏನ್ರಿ, ಗಾಳಿ ಮ್ಯಾಗ ಅಡ್ಡಾಡ್ತಿದ್ರು, ಏನ್ರಿ ಹೊಳಿ ಮ್ಯಾಗ ಮುಸಲ್ಲ ಹಾಕಿ ನಮಾಜ್ ಮಾಡ್ತಿದ್ರು. ಆದಷ್ಟ ಕರಾಮತ್ ತಿಳಿದ ನಾವು, ಅದೊಂದು ಕರಾಮತಿ ಐತಿ. ಆದ್ರೆ ಈಗಿನ ಕರಾಮತಿ ಏನಪ್ಪಾ ಅಂದ್ರೆ, ಇಂಥ ಕಾಲದೊಳಗೆ ಅಲ್ಲಾನ್ ಮನಿ ಸಲುವಾಗಿ ಜಮೀನ್ ಕೊಡೋದು, ಭೂಮಿ ಕೊಡುವುದು, ಅಲ್ಲಾನ್ ಮನಿ ಕಟ್ಟಿಸೋದು ಈ ಕಾಲದ ದೊಡ್ಡ ಕರಾಮತ್ತು. ಅಂಥದ್ದೊಂದು ಕರಾಮತ್ತು ಅಲ್ಲಾ ತಲಾ ನಿಮ್ಮಿಂದ ಅಲ್ಲಾ ತಲಾ ತಗೊಂಡಾನಂದ್ರೆ ಅದರ ಸಲುವಾಗಿ ಅಲ್ಲಾನ ಶುಕ್ರ್ ಮಾಡಬೇಕು. ಅದೇ ರೀತಿಯಾಗಿ ಇದು ಆಬಾದ್ ಮಾಡುವಂಥದ್ದು ಫಿಕರ್ ಮಾಡಬೇಕು. ಇದು ಆಬಾದ್ ಯಾವಾಗ ಆಕೈತಿ, ಅದರ ಸಲುವಾಗಿ ಮಸ್ಜಿದ್ ಜಿಮ್ಮೆದಾರ್ ಇರ್ತಾರ. ಮಸ್ಜಿದ್ ಒಳಗೆ ಏನ್ರಿ ನಮಾಜ್ ಮಾಡಿಸೋರು ಇಮಾಮ್ ಸಾಹೇಬ್ ಇರ್ತಾರ, ಮಜಿನ್ ಸಾಹೇಬ್ ಇರ್ತಾರ. ನಾವು ಮನೆ ಸ್ವಚ್ಛ ಇಡ್ತೀವಿ, ಅದೇ ರೀತಿಯಾಗಿ ಅಲ್ಲಾನ ಮನೆಗೆ ನಾವು ಸ್ವಚ್ಛ ಇಡುವಂಥದ್ದು ನಿಯತ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಆದ ಕಾರಣ ಒಂದು ಹದೀಸ್ ಹೇಳ್ತೇನ್ರಿ, ಹಜರತ್ ಮೊಹಮ್ಮದ್ ಸಲಾಸ್ ಹೇಳ್ತಾರ್ರಿ, ಅಹಬ್ಬುಲ್ ಬಿಲಾದಿ ಇಲಲ್ಲಾಹಿ ಮಸಾಜಿದುಹಾ ವಾಬಗಜುಲ್ ಬಿಲಾದಿ ಇಲಲ್ಲಾಹಿ ಅಸ್ವಾಕುಹಾ. ಹಜರತ್ ಮೊಹಮ್ಮದ್ ಸಲಾಸ್ ಹೇಳ್ತಾರ್ರಿ, ಜಗತ್ತಿನೊಳಗ ಏನ್ರಿ ಕೆಟ್ಟ ಜಾಗ ಯಾವ್ದಪ್ಪ ಅಂದ್ರೆ ಸಂತಿ ಪ್ಯಾಟಿ ಅಂದ್ರೆ ಮೊಹಮ್ಮದ್ ಸಲಾಸ್ ಅವರು ಏನ್ರಿ, ಸಂತಿ ಮತ್ತು ಪ್ಯಾಟಿ. ಅಸ್ವಾಕ್ ಅಂದ್ರೆ ಸಂತಿ, ಏನ್ ಸಂತಿ ಅಂತ ಇರ್ತೈತೆ ಪ್ಯಾಟಿ, ಅದಕ್ಕಂತಾರ ಅಸ್ವಾಕ್. ಆ ದೊಡ್ಡ ಕೆಟ್ಟ ಜಾಗ ಅಂತ ಹೇಳಿದ್ರು. ಆದ್ರ ಅಹಬ್ಬುಲ್ ಬಿಲಾದಿ ಇಲಲ್ಲಾ, ಅಲ್ಲಾನನ್ನೇ ಬಹಳ ಶ್ರೇಷ್ಠ ಮತ್ತು ಪ್ರೀತಿರುವಂತ ಜಾಗ ಯಾವ್ದಪ್ಪ ಅಂದ್ರೆ ಅದು ಅಲ್ಲಾನ ಮನೆ ಅಂತ ಏನ್ರಿ, ಅಲ್ಲಾನ ಮನೆ. ಇವತ್ತು ಅಲ್ಹಮ್ದುಲಿಲ್ಲಾ ನಮ್ಮ ಕಂದಗಲ್ ತೋಟದೊಳಗೆ ಅಲ್ಹಮ್ದುಲಿಲ್ಲಾ ಇದು ಅಲ್ಲಾನ ಮನೆ ಆಗೈತಂದ್ರೆ ಇದಕ್ಕೆ ನಾವು ಅವಾಜ್ ಮಾಡೋನು. ನಮ್ಮಂತರ ಪಾಪಿಸ್ಟ್ರು, ನಮ್ಮಿಂತರ ಗುನೆಗಾರಲಿಂದ ಅಲ್ಲಾ ತರ ಇಂಥ ಕೆಲಸ ತಗೊಂಡಾನ. ಈ ಅಲ್ಲಾನ ಮನೆ ಮಾಡೋ ಸಲುವಾಗಿ ಯಾವ ಹಿರಿಯರು ಎಷ್ಟೆಷ್ಟು ಏನೋ ಸಾಥ್ ಕೊಟ್ಟಾರ ಅಲ್ಲ, ಅವ್ರಿಗೆಲ್ಲರಿಗೆ ಬೆಂಕಿನ ಅಲ್ಲಾ ತಲ ಬದಲಾ ಕೊಡ್ಲಿ. ಇದು ಒಂದು ಶೆಡ್ಡಿನದೊಳಗೆ ಐತಿ. ಮೊದಲೇನ್ ಹೇಳ್ತಿದ್ರಿ ಹಿರಿಯರು ಗೊತ್ತೇನ್ರಿ, ಹುಜೂರ್ ಕಾಲದೊಳಗು ಮಸೀದಿ ಏನ್ ದೊಡ್ಡ ಮಕ್ಕಾ ಮದೀನಾ ಗತೆ ಮಸೀದಿ ಇದ್ದಿದ್ದಿಲ್ಲ ಏನ್ರಿ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲಾಸ್ ನಮಾಜ್ ಮಾಡ್ತಿದ್ರ ಮಳಿ ಆತಂದ್ರ ಸೋರ್ತಿತ್ತು. ಬರೀ ಏನ್ರಿ ಹೆಂಗ ಇದು ಏನ್ರಿ ತೆಂಗಿನ ಗರಿ ಹಾಕ್ತಿದ್ರಲ್ಲ, ಹಂಗ ಖಜೂರಿ ಗರಿ ಹಾಕಿ ಪ್ರವಾದಿ ಮೊಹಮ್ಮದ್ ಸಲಾಸ್ ಮಸ್ಜಿದ್ ಕಟ್ಟಿದ್ರು. ಅಲ್ಲಾಹು ಅಕ್ಬರ್. ಮುಂಜಾನೆ ರಾತ್ರಿ ಟೈಮ್ದಾಗ ಮಳಿ ಆತಂದ್ರ ಮೊಹಮ್ಮದ್ ಸಲಾಸ್ ಅವರು ಸಜ್ದಾ ಮಾಡಿದ್ರ ಹನಿಗೇನ್ರಿ ಏನಂತ ಮನ್ ಹತ್ತಿತ್ತು. ಅಲ್ಲಾಹು ಅಕ್ಬರ್. ಆದ್ರ ಅವಾಗ ನಮ್ ಹಿರಿಯ ಹೇಳ್ತಾರ್ರಿ ಏನಪ್ಪಾ ಅಂದ್ರ, ಅವಾಗ ಮಸ್ಜಿದ್ ಕಚ್ಚಾ ಇದ್ದು ಏನ್ರಿ, ಮಸ್ಜಿದ್ ಕಚ್ಚಾ ಇದ್ದು ನಮಾಜಿ ಏನಿದ್ರು ಪಕ್ಕ ಇದ್ರು, ನಮಾಜಿಗಳು ನಮಾಜ್ ಮಾಡೋರು ಪಕ್ಕ ಇದ್ರು. ಈಗ ಏನೈತ್ರಿ, ಮಸ್ಜಿದ್ ಅಂತೂ ಪಕ್ಕ ಇರ್ತವೆ, ಆದ್ರೆ ನಮಾಜ್ ಎಲ್ಲ ಕಚ್ಚಾ ಇರ್ತೈತಿ ಐತ್ರಿ. ನಾವು ಇನ್ಶಾ ನಮಾಜ್ನು ಪಕ್ಕಾ ಮಾಡೋನು, ಅಲ್ಲಾನ ಮನಿನೂ ಪಕ್ಕಾ ಮಾಡೋನು. ನಾವೆಲ್ಲರೂ ನಿಯತ್ ಮಾಡಿದ್ರೆ ಇನ್ಶಾಲ್ಲಾ ನಮ್ಮ ಕಂದಗಲ್ ತೋಟದೊಳಗೆ ಇನ್ಶಾಲ್ಲಾ ಒಂದು ಬೆಹ್ತರೀನ್ ದೊಡ್ಡ ಮಸೂದಿ ಇನ್ಶಾಲ್ಲಾ ಕಟ್ಟುವಂತ ನಾವು ಪ್ರಯತ್ನ ಮಾಡೋನು. ಅದ್ರ ಸಲುವಾಗಿ ದುವಾನ ಮಾಡೋಣ ಇನ್ಶಾಲ್ಲಾ. ಅಲ್ಲಾನ ದುವಾ ಐತಿ, ಅಲ್ಲಾ ತಾಲ ನಿಮ್ಮೆಲ್ಲರಿಗೂ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡಿರಲ್ಲ ಕೂಡಿಸ್ಲಿ. ಇದು ಒಂದೇ ಮಸೀದಿ ಅಲ್ಲ, ಇನ್ಶಾಲ್ಲಾ ಎಲ್ಲರೂ ನಿಯತ್ ಮಾಡ್ರಿ ಏನ್ರಿ. ಇನ್ಶಾಲ್ಲಾ ಎಲ್ಲೆಲ್ಲಿ ಹಳ್ಳಿ ಒಳಗ ಎಲ್ಲೆಲ್ಲಿ ತೋಟಗಳದಾವ, ಎಲ್ಲೆಲ್ಲಿ ಹಳ್ಳಿ ಒಳಗೆ ಮಸೀದಿ ಇಲ್ಲ, ಅಲ್ಲಿ ಇನ್ಶಾಲ್ಲಾ ಅಲ್ಲಾನ ಮನೆ ಕಟ್ಟಿ ಸಾಯ್ತೀವಿ ಅಂತ ನಿಯತ್ ಮಾಡ್ರಿ. ಮಾಡ್ತೀವಿ ಇನ್ಶಾಲ್ಲಾ. ಅಲ್ಲಾ ಸ್ವಲ್ಪ ಕಮಲ್ಗೆ ತೌಫೀಕ್ ಅತಾ ಫರ್ಮಾಯೆ.
ಕುಂದರಿ ದುವಾ ಮಾಡಿಬಿಡೋನು. ಒಂದು ಸ್ವಲ್ಪ ಏನೇನು ಚರ್ಚೆಗಳಾಗ್ಯಾವು ಈ ಕಂದಗಲ್ ಬಗೀಚಾ ಬಗ್ಗೆ ಒಂದು ಸ್ವಲ್ಪ ಲಕ್ಷಣ ಕೊಟ್ಟು ಕೇಳಿ ಸರ್. ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. 9/3/2024 ಬರೋದ ಶನಿವಾರ ಜಿಮ್ಮೆದಾರ ಹಜರತ್ ಮೌಲಾನಾ ಅಬ್ದುಲ್ ವಹಾಬ್ ಸಾಬ್. ಮಸೂದಿದ ಹೆಸರು ಮಸ್ಜಿದೆ ಬಿಲಾಲ್. ಹೇಳ್ರಿ ಏನೈತಿ? ಕನಗಲ್ ಬಗೀಚಾ ನೋಡಿದ ಈಗ ಮಸ್ಜಿದ್ಗೆ ಇದ್ರ ಬಗ್ಗೆ ಏನು ಜಿಮ್ಮೆದಾರ್ ಮಂದಿ ಬಂದಿದ್ರಲ್ಲ, ಇದು ಎಲ್ಲ ಏನು ಚರ್ಚೆ ಫೈನಲ್ ಆಗೈತಿ. ಬೆಳಗಿನಿಂತ್ರ ಜಿಮ್ಮೆದಾರ ಉಲ್ಮಾ ಕರಾಮ ಮತ್ತು ಸ್ವರ್ಣ ಹಿರಿಯರು ಕೂಡಿ ಎಲ್ಲ ಊರು ಮುಖಂಡರಿಗೆ ಕೂಡಿಸಿ ಇದು ಈ ಶೆಡ್ ಏನಾಗೈತಿಲ್ಲ, ಈಗ ಟೋಟಲ್ ಇದ್ರ ಸೈಜ್ 19-28 ಐತಿ. ಹಿಂಗೆ 19 ಐತಿ, ಹಿಂಗೆ 28 ಐತಿ. ಇದ್ರದ್ದು ಟೋಟಲ್ ಅಂದಾಜು ಏನು ಖರ್ಚು ಆಗೈತಿಲ್ಲ, ಈಗ ಹೆಚ್ಚು ಕಡಿಮೆ ಒಂದು 80,000 ರೂಪಾಯಿ ಖರ್ಚಾಗೈತಿ. ಅಲ್ಹಮ್ದುಲಿಲ್ಲಾ ಆ ಖರ್ಚು ಎಲ್ಲ ಏನು ಕೊಡೋದಿಲ್ಲ ತೋಳೋದಿಲ್ಲ, ಅದಕ್ಕೆಲ್ಲ ಎಟ್ಟು ಬಂದೈತಿ ಅಷ್ಟು ಹೋಗೈತಿ. ಅದು ಸ್ವಲ್ಪ ಪುಟ್ಟ ಐತಿ, ಅದು ಯೂಸುಫ್ ಬೈ ನಾವು ಅದು ಫೈನಲ್ ಮಾಡ್ಕೊತೀವಿ. ಮತ್ತಿದು ಮಸೂತಿ ಏನು ಇಲ್ಲಿ ಶೆಡ್ ಹಾಕ್ಯಾರಲ್ಲ, ಇದು ಸರ್ವೆ ನಂಬರ್ 96 ಐತಿ. ಅಲ್ಹಮ್ದುಲಿಲ್ಲಾ ಮೊದಲ ಇವರು 1 ಗುಂಟೆ ಅಂತ ಹೇಳಿ ಹೇಳಿದರು, ಇಬ್ಬರು ಅಂತಂದ್ರು 1 ಗುಂಟೆ ಅಂತ ಹೇಳಿದರು. ಆಮೇಲೆ ಇವರಿಗೆ ಹಿರಿಯರು ಕೂಡ ಮಾತಾಡಿದ ಮೇಲೆ ಚೇರ್ಮನ್ರ ಅಂದ್ರೆ ನಮಗೆ 1 ಗುಂಟೆ ಅದಕ್ಕೆ ಬಕ್ಷೀಶ ಖರೀದಿ ಮಾಡಕ್ಕೆ ಬರಂಗಿಲ್ರಿ ಮೌಲಾನಾರ. ಅವ್ರ ಬಾಯಿಲಿಂತ್ರ ಅಲ್ಲಾ ತಾಲ ಅವ್ರಿಗೆ ಜಜಾ ಖೈರ್ ಕೊಡಿ. ಇಬ್ಬರು ಅಂತಂಬ್ರು ಕೂಡಿ ನಮ್ಮ ಮೆಹಬೂಬ್ ಸಾಬ್ ಇಬ್ನಿ ಮೊದೀನ್ ಸಾಬ್ ಕಂದಗಲ್ ಮತ್ತು ಬಂದಿಗಿ ಸಾಬ್ ಇಬ್ನಿ ಅಮೀನ್ ಸಾಬ್ ಕಂದಗಲ್, ಇವ್ರಿಬ್ರು ಕೂಡ 2.5 ಗುಂಟೆ ಟೋಟಲ್ ಎಷ್ಟು ಗುಂಟೆ? 5 ಗುಂಟೆ ಕೊಟ್ಟರು. ಇವ್ರ ಸಲುವಾಗಿ ಎಲ್ಲ ದುವಾ ಮಾಡೋದು ಇನ್ಶಾಅಲ್ಲಾ. ಯಾರು ಮಾಡ್ತೀರಿ ಹೇಳ್ರಿ? ಒಟ್ಟ ಪೂರ ತಿಂಗಳು ನಾನಂತೂ ಮಾಡವ ನಿಮ್ಮ ಸಲುವಾಗಿ, ಇವ್ರ ಸಲುವಾಗಿ. ಟೋಟಲ್ ಇದು ಜಗಾದ ಸ್ಕ್ವೇರ್ ಫೀಟ್ ಏನಾಯ್ತು 33 × 33 ಮಾಡಿದ್ರೆ 1089 ಆಯ್ತು. 1089 × 5 ಮಾಡಿದ್ರೆ 5,445 ಸ್ಕ್ವೇರ್ ಫೀಟ್ ಆಯ್ತು. ಇದ್ರಾಗ 2,722 ನಮ್ಮ ಮೆಹಬೂಬ್ ಸಾಬ್ ಇಬ್ನಿ ಮೊದೀನ್ ಸಾಬ್ ಕಂದಗಲ್ ಅವ್ರಿಗೆಲ್ಲ ಜಮಾತ್ನಾಗ ಕೂಡಿ ನಾವೇನು ಠರಾವ್ ಮಾಡಿವಲ್ಲ ಅದಕ್ಕೆ ಸೈನು ಮಾಡೇ ಪಟ್ಟ. ಅಲ್ಲಾ ತಾಲ ಅವರಿಗೆ, ಅವ್ರ ಅಂತಮ್ರಿಗೆ, ಅವ್ರ ತಂದೆ ತಾಯಿಗೆ, ಅವ್ರ ಹಿರಿಯರಿಗೆ ಅಲ್ಲಾ ತಾಲ ಬೆಹತೀನ್ ಇದ್ರದ್ದು ಬದಲಾಕೊಂಡು. ಮತ್ತು ಇದೇ ಥರ 2,722 ಜನಾಬ್ ಬಂದಿಗಿ ಸಾಬ್ ಅಮೀನ್ ಸಾಬ್ ಕಂದಗಲ್ ಅವರು ಏನೈತಿ ಮಸೂತಿ ಸಲುವಾಗಿ ಬಿಟ್ಟು ಕೊಟ್ಟಾರ. ಟೋಟಲ್ ಜಾಗ 5 ಗುಂಟೆ. ಇದು ಸ್ಕ್ವೇರ್ ಫೀಟ್ 5,445 ಸ್ಕ್ವೇರ್ ಫೀಟ್ ಅಲ್ಹಮ್ದುಲಿಲ್ಲಾ ಬಿಟ್ಟು ಕೊಟ್ಟಾರ. ಇವತ್ತ ಇದು ಬಿಟ್ಟು ಕೊಟ್ಟಿದ ಮೇಲೆ ನಾವು ಈಗ ಇದು ಮಾಡ್ಬೇಕಂದ್ರೆ ಪ್ರತಿಯೊಂದು ಸಲುವಾಗಿ ಅಬ್ದುಲ್ಲಾ ಮೌಲಾನಾ, ಅಬು ಶಮಾ ಮೌಲಾನಾ, ಮೊಮೀನ್ ಜನಾಬ್ ಇವರು ಯಾರು ಸ್ವಾನದವರು, ಗುಜರಾದವರು, ಅನುಬಳಿಯವರು ಬರಬಾರ್ದು ತಿಳ್ಕೊಂಡು ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿದ್ವಿ. ಒಂದು 11 ಮಂದಿದ 12 ಮಂದಿದ ಒಂದು ಕಮಿಟಿ ಮಾಡಿಬಿಟ್ಟು ಆ ಕಮಿಟಿ ಒಳಗೆ ಎಲ್ಲಾರ್ದು ಉಲ್ಮಾ ಕರಾಮ್ದು ಹಿರಿಯರ್ದು ರಾಯ್ ಏನು ಬಂತು. ಈಗೇನು ಇಬ್ರು ಜಮೀನು ಕೊಟ್ಟಲ್ಲ, ಅದ್ರಾಗ ಒಬ್ರಿಗೆ ಅಧ್ಯಕ್ಷ ಮಾಡೋದು, ಒಬ್ರಿಗೆ ಉಪಾಧ್ಯಕ್ಷ ಮಾಡೋದು. ಅಲ್ಹಮ್ದುಲಿಲ್ಲಾ ಈಗ ಮೊಮೀನ್ ಜನ ಬರ್ದಾರದು ಕನ್ನಡ ನನಗೆ ಪೂರ ಪರ್ಫೆಕ್ಟ್ ಬರಂಗಿಲ್ಲ, ನಾನೇ ಹೇಳ್ಬಿಡ್ತೀನಿ ನೋಡಿ. ಬಿಲಾಲ್ ಮಸ್ಜಿದ್ ಕಮಿಟಿ ಕಂದಗಲ್ ಅದಕ್ಕೆ ಗೌರವ ಅಧ್ಯಕ್ಷ ನಮ್ಮ ಗುರುಗಳ ಮೌಲಾನಾ ಅಬ್ದುಲ್ ವಹಾಬ್ ಸಾಬ್ ಇವರಿಗೆ ಗೌರವ ಅಧ್ಯಕ್ಷ ಮಾಡಿವು. ಮತ್ತು ಅಧ್ಯಕ್ಷ ಜನಾಬ್ ಮೆಹಬೂಬ್ ಸಾಬ್ ಇಬ್ನಿ ಮೊದೀನ್ ಸಾಬ್ ಕಂದಗಲ್. ಕರೆಕ್ಟ್ ಐತ್ರಿ? ಅಧ್ಯಕ್ಷರೆಲ್ಲ ಸ್ವಲ್ಪ ಮಕ್ಕ ನೋಡ್ತೀರಿ ಎಲ್ಲ ಸ್ವಲ್ಪ ಬಂದಿದ್ರಿ ಇಲ್ಲಿ ಅಧ್ಯಕ್ಷ ಗೊತ್ತಾಗಬೇಕಲ್ಲ. ಜಮೀನು ಕೊಟ್ಟಿದ್ದು ಅಧ್ಯಕ್ಷರು ಅವರ ಜಮೀನು ಅವರ ಕೊಟ್ಟಾರ. ಎಲ್ಲ ಅವ್ರ ಸಲುವಾಗಿ ದುವಾ ಮಾಡ್ತೀನಿ ಇನ್ಶಾಅಲ್ಲಾ. ನಾ ಆಕ್ಚುಲಿ ಸಾಮಾನು ತಗೊಂಬಂದ್ರೆ ಮಾಡಿಬಿಡ್ತಿದ್ದೆ, ಆದ್ರೆ ಇದು ಪಕ್ಕಾ ಮಸೂತಿ ಆಗಿದ ಮೇಲೆ ಅವಾಗ ಸನ್ಮಾನ ಮಾಡ್ಬೇಕು ಇನ್ಶಾಅಲ್ಲಾ. ಎರಡನೇದ ಜನಾಬ್ ಬಂದಿಗಿ ಸಾಬ್ ಅಮೀನ್ ಸಾಬ್ ಕಂದಗಲ್ ಉಪಾಧ್ಯಕ್ಷರು. ಎಲ್ಲದಾರ ಬರ್ರಿ ನೋಡ್ರಿ. ಇವರು ನಮ್ಮ ಬಂದಿಗಿ ಸಾಬ್ ಅಣ್ಣ, ನಿಮ್ಮ ಹೆಸರೇನ್ರಿ? ಸೈಯದ್ ಸಾಬ್ರು. ನಾವೆಲ್ಲರೂ 1 ಗುಂಟೆದ ಚರ್ಚೆ ಮಾಡಾಕತ್ತಿದ್ವಿ. ಸೈಯದ್ ಸಾಬ್ರನ್ನ ಅಂದ್ರ ಅವಾಗ ಇದು 1 ಗುಂಟೆಲಿಂದ ಏನು ಸುತ್ತ ಆಗಂಗಿಲ್ಲ, ಸುಮ್ 5 ಗುಂಟೆ ಮಾಡಾಕ ನಿಮ್ದು 2 ನಮ್ದು 2 ಮಾಡಿಬಿಡ್ರಿ ಅಂತೇಳಿ ಇವ್ರ ಅಧ್ಯಕ್ಷ ಉಪಾಧ್ಯಕ್ಷ ಇವ್ರು ಆಗೋರ್ಕಿಂತ ಹೆಚ್ಚರ ಇವ್ರು ಕೊಟ್ಟು ಅಲ್ಲಾ ತಾಲ ಇವ್ರಿಗೂ ಇದ್ರದ ಬೈತಿನ ಬರ್ತಾರೆ. ಮೂರನೇದ
ಮೊಹಮ್ಮದ್ ಮೊಹಮ್ಮದ್ ರಫೀಕ್ ಮೊಹಮ್ಮದ್ ಲಾಲ್ ರಫೀಕ್ ಸಾಬ್ ಕರ್ಗಲ್ ಏನಿದೆ ನಾನು ಬರ್ರಿ ಇಲ್ಲಿ ಮುಂದೆ ಬಾ ನೀವು बा, एक मिनट इधर आओ सामने अलहमदुल्ला ಇವರಿಗೆ ಮೊಹಮ್ಮದ್ ಲಾಲ್ ರಫೀಕ್ ಸಾಬ್ ಕನಗಲ್ ಅವರಿಗೆ ಸೆಕ್ರೆಟರಿ ಮಾಡಿ ಅದಕ್ಕಂದ್ರೆ ಇವರು ಗ್ರಾಜುಯೇಟ್ ಅದಾರ ಯಂಗ್ ಅದಾರ ಮತ್ತಿನ್ನ ರಗತ್ ಮಾಶಾಅಲ್ಲಾ ಐತಿ ಆದ್ರೆ ನಿಮ್ಮ ಜವಾಬ್ದಾರಿ ಭಾಳ ಐತಿ ಇವ್ರ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಮುಖಂಡರ ಹಿರಿಯರಿಗೆ ಕೂಡ ಇದಕ್ಕೆ ಏನು ಮಾಡಬೇಕು ಒಂದು ಸಂಪೂರ್ಣ ಒಂದು ಠರಾವ್ ಬುಕ್ಕು ಇದಕ್ಕೊಂದು ಬೈಲಾ ಇದಕ್ಕೆ ಒಂದು ಎಲ್ಲದ ಆಧಾರ್ ಕಾರ್ಡ್ ಇವ್ರದ್ದು ಫೋಟೋ ಇವ್ರದ್ದು ಸಿಗ್ನೇಚರ್ ಇವ್ರದ್ದು ಮ್ಯಾನೇಜ್ಮೆಂಟಿಂಗ್ ಕಮಿಟಿ ಲಿಸ್ಟ್ ಇವು ಎಲ್ಲ ನೀವು ಸಣ್ಣ ಹಿರಿಯರಿಗೆ ಕರ್ಕೊಂಡು ಇನ್ಶಾಲ್ಲ ನೀವು ಮಾಡಿರಿ ನಮ್ಮ ದುವಾನು ಇರ್ತೈತಿ ಸಪೋರ್ಟ್ನಾಗ ಇರ್ತೈತಿ ರಾಜೇಶ್ ಸಾಬ್ ಭಾಷಾ ಸಾಬ್ ಕನಗಲ್ ಇವರು ಇದಕ್ಕೆ ಸದಸ್ಯರು ಅದ ಏನಿದಾರ ಅವರು ಬಟ್ ಸಹಿ ಮಾಡಿರಿ ನೀವು ಬಾಬು ಸಾಬ್ ಹಾಜಿ ಸಾಬ್ ಕನಗಲ್ ಎಲ್ಲಿದಾರ ಬಾಬು ಈಗ ನೀವು ಕಮಿಟಿಯವ್ರು ಅಂದ್ರೆ ಯಾರು ಬರ್ಲಿಕ್ಕಂದ್ರೆ 11 ಮಂದಿ ನಮಾಜ್ ಮಾಡಬೇಕು ನೀವು ಹಸನ್ ಸಾಬ್ ಡೋಗ್ರಿ ಸಾಬ್ ಕನಗಲ್ ಬಿರಿಯಾನಿ ತಿನ್ನಾಕತ್ತಾರ ಅವರು ಬಾಬಾ ಅಣ್ಣಾರ್ ಯಾರದ ಇಲ್ಲ ಅವ್ರ ಹತ್ರ ಬಾಬು ಸಾಬ್ ಗೈಬು ಸಾಬ್ ಕನಗಲ್ ಭಾಷಾ ಮತ್ತೆ ಇದ್ರಾಗ ನಾವೇನು ಮಾಡಿದಿರಿ 7 ಮಂದಿ ಅಂತರೂ ಇವರು ಕದಗಲ್ದವ್ರಿಗೆ ತಗೊಂಡ್ರು ಅದ್ರಾಗ ಒಂದು 3-4 ಮಂದಿ ಹಿರಿಯರಿಗೆ ಅವರ ಅಂದ್ರು ಕದಗಲ್ದವರು ಸಣ್ಣದವ್ರು ಎದಕ್ಕಂದ್ರೆ ಅವ್ರ ಪಿಕ್ಕರ್ ಬಿಟ್ಟರೆ ಇದು ಕೆಲಸ ಆಗೈತಿ ಅಲ್ಹಮ್ದುಲಿಲ್ಲಾ ಅದ್ರಾಗ ನಮ್ಮ ಮುನ್ನಾ ಬೈ ಬಾಪು ಹಾಜಿ ಸಾಬ್ ಗನಿ ಮಾಶಾಅಲ್ಲಾ ಅವ್ರದ್ದು ಪಿಕ್ಕರ್ ಭಾಳ ಐತಿ ಅಲ್ಲಾ ತಾಲ ಅವ್ರಿಗೂ ಬೆಚ್ಚಿನ ಬದ್ದಾಕೊಳ್ಳಿ ಹಾಜಿನಾಗ ನಮ್ಮ ಅಮೀರ್ ಸಾಬ್ ಆಗಿದ್ರು ಅವರು ಎಲ್ಲರೂ ಅಮೀರ್ ಸಾಬ್ ನಾವು ಹಾಕಿವಿ ನಮ್ಮ ಅಮೀರ್ ಸಾಬ್ ಅವರು ಆಗಿದ್ರು ಮಾಶಾಅಲ್ಲಾ ಅವ್ರ ಪಿಕ್ಕರ್ ನಿಂತ್ರ ನಾವು ಇಲ್ಲಿ ಬಂದೆವು ಅದ್ರಾಗ ಅವರಿಗೆ ಸದಸ್ಯರ ಅಂತೇಳಿ ಇದ್ರಾಗ ಹೆಸರು ಹಾಕಿವಿ ಮತ್ತು ಇದ್ರಾಗ ಇನ್ನೊಂದು ಮುಖ್ಯವಾಗ್ಯಪ್ಪ ಅಂದ್ರೆ ಯೂಸುಫ್ ಬೈ ಬುರಾನ್ ಸಾಬ್ ಘಾಟ್ನಿ ಅಲ್ಲಾ ತಾಲ ಇವರಿಗೆ ಭಾಳ ಜಜಾಕ್ ಹೇಳ್ಕೊಳ್ಳಿ ಎಲ್ಲ ಸದಸ್ಯರ ಒಳಗೆ ಎಲ್ಲ ಕಮಿಟಿ ಒಳಗೆ ಇದ್ರಾಗ ಮುಖ್ಯವಾಗಿ ಎಲ್ಲ ಉಲ್ಮಾಯಕ್ರಾಮ್ಗೆ ಆಯ್ತು ಊರವ್ರಿಗೆ ಆಯ್ತು ಎಲ್ಲ ಅಲ್ಲಿ ಏನು ರಿಸ್ಕ್ ಇದು ತೊಗೊಂಬರಾಕ ಎಲ್ಲ ಭಯಂಕರ ರಿಸ್ಕ್ ತೊಗೊಂಡು ಯೂಸುಫ್ ಬೈ ಘಾಟ್ನಿ ಅಲ್ಲಾ ತಾಲ ಇವರು ತಂದೆಯವ್ರು ಏನಿದ್ರಲ್ಲ ಬುರಾನ್ ಸಾಬ್ ಘಾಟ್ನಿ ಕಾಕಾರಿಗೆ ಅಲ್ಲಾ ತಾಲ ಅವರಿಗೆ ಇದ್ರದ್ದು ಪುಣ್ಯ ತಟ್ಟಿ ಇವರು ಮನಿತನ ಇದೇ ಘಾಟ್ನಿ ಮನಿತನ ಎಲ್ಲ ಥರ ಪುಣ್ಯ ತಟ್ಟಿ ಅಂತೇಳಿ ನಾನು ದುವಾ ಮಾಡ್ತೀನಿ ನೀವು ದುವಾ ಮಾಡ್ತೀನಿ ಇದೇ ಥರ ಜನಾಬ್ ಇಮಾಮ್ ಸಾಬ್ ಡೋಂಗ್ರಿ ಸಾಬ್ ತೆಗಿ ನಂದಂತರೂ ಇವ್ರು ಗೌರ್ಗಳು ಏನದ ನಾ ಗೌರವಾಧ್ಯಕ್ಷ ನಂದಂತರೂ ಮನಸ್ಸು ಅಲ್ಲೇ ಹಾಕೋದಿತ್ತು ಆದ್ರೆ ಇಮಾಮ್ ಸಾಬ್ ನೀವು ಮ್ಯಾಗ ಇರ್ಲಿಕ್ಕಂದ್ರೆ ನಮ್ಮ ಮನಸ್ಸಿನಾಗಂತರೂ ಗೌರವಾಧ್ಯಕ್ಷ ಅದೀರಿ ಜನಾಬ್ ರಾಜೇಶ್ ಸಾಬ್ ವಜೀರ್ ಸಾಬ್ ಕಿಲೇದಾರ್ ಇವರಿಗೆ ಸದಸ್ಯರೇ ಮಾಡಿವು ಅಲ್ಹಮ್ದುಲಿಲ್ಲಾ ಇವು 12 ಮಂದಿದ ಇವತ್ತು ಕಮಿಟಿನೂ ಆಗೈತಿ ಇನ್ಶಾಅಲ್ಲಾ ಇವು 12 ಮಂದಿ ಒಂದು ಜವಾಬ್ದಾರಿ ಭಾಳ ಐತಿ ಇದು 5 ಗುಂಟೆ ಜಾಗ ಇದ್ರದ್ದು ಒಂದು ಪೂರಾ ಪಿಟಿ ಶೀಟ್ ಒಂದು ತಯಾರು ಮಾಡಿ ಇದಕ್ಕೆ ಬಕ್ಷಿಸ್ ಮಾಡಿ ಗ್ರಾಮ ಪಂಚಾಯತಿ ಒಳಗೆ ಎಂಟ್ರಿ ಮಾಡಿಸಿ ಇದಕ್ಕೊಂದು ವಕಫ್ ಬೋರ್ಡ್ನಾಗ ಇದು ಎಂಟ್ರಿ ಮಾಡಿಸಿ ಇದಕ್ಕೊಂದು ಕಮಿಟಿ ಮಾಡಿ ಅದಕ್ಕಿಂತ ಏನು ಮಸ್ಜಿದ್ ಇಮಾಮ್ ಸಾಬಿಗೆ ಮಸ್ಜಿದ್ಗೆ ಏನು ಅನುದಾನ ಬೇಕು ಹೆಂಗಾರೆ ಈಗ ಸರ್ಕಾರನೂ ನಮ್ದು ಐತಿ MLA ನಮ್ಮ ಅದಾನ ಏನು ಬೇಕನ್ನೋದು ಎಲ್ಲರೂ ಕೂಡೆ ಎಲ್ಲರೂ ಪ್ರತಿಯೊಬ್ಬರು ಸಲಹೆ ತೊಗೊಂಡು ಏನೈತಿ ಇದಕ್ಕೆಲ್ಲ ಇನ್ಶಾಅಲ್ಲಾ ಮುಂದಿನ ವರ್ಷ ನಾವು ಇಲ್ಲಿ ಬರ್ತೀವಿಲ್ಲ ಇಂಥ ತಗಡಿದ ಮಸೂತಿ ಇರಬಾರ್ದು RCC ನಮ್ಗೆ ಏನು ನುರಾನಿ ಮಸೂತಿ ಸಮೃದ್ಧ ಮಸೀದಿ ತೆಗಿತ್ತ ಅದಕ್ಕೆ ಫಸ್ಟ್ ಕ್ಲಾಸ್ ಇನ್ಶಾಅಲ್ಲಾ ಇದು ಮಸೂತಿ ಮಾಡೋದು ನೀವು ನಿಯತ್ ಗಟ್ಟಿ ಇರಾದ ಮಾಡ್ತೀರಿ ಇನ್ಶಾಅಲ್ಲಾ ಮತ್ತೇನು ಐತೆ ರೀ ಚರ್ಚೆ ಅಧ್ಯಕ್ಷರ